ನಾರಾಯಣಂ ಗುಣೈಃ ಸರ್ವೈರ್ತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋರ್ಮ ಜಿಜ್ಞಾಸ ಓಂ. ಇದು ಮುಗಿತೀಗ. ಅಂತ ಚತುರ್ಥ ಪಾದ. ಇದರಲ್ಲಿ ಏನು ಬಂದಿದೆ? ಶ್ರುತಿ ಲಿಂಗಾದಿಭಿ ಅನ್ಯತ್ರೈವ ಪ್ರಸಿದ್ಧಾನಾಮಪಿ ಶಬ್ದಾನಾಂ ಸಾಮಸ್ತೇನ ವಿಶೇಷ ಹೇತುರ್ವಿಷ್ಣಾವೇವ ಪ್ರವೃತ್ತಿಂ ದರ್ಶಯತಿ ಅಸ್ಮಿನ್ ಪಾದೇ. ಶ್ರುತಿಲಿಂಗಾದಿಭಿ ಅನ್ಯತ್ರೈವ ಪ್ರಸಿದ್ಧಾನಾಮಪಿ ಶಬ್ದಾನಾಂ. ಅನ್ಯತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಅಂದರೆ ಇದು ಆಗ್ಬೋದು, ಅದು ಆಗ್ಬೋದು. ಮತ್ತೇನು ಹೇಳಿದ್ರೆ, ಇಂದ್ರ ಇದ್ದಾರೆ, ನಾರಾಯಣನು ಆಗ್ಬೋದು, ಇಂದ್ರದೇವರು ಆಗ್ಬೋದು. ಗೊತ್ತಾಯ್ತಾ? ಎಲ್ಲದಕ್ಕೂ ಚಾನ್ಸ್ ಇದೆ. ಇಲ್ಲಿ ಹಾಗಲ್ಲ, ಇದು ಒಂದು ಚಾನ್ಸೇ ಇಲ್ಲ. ಅನ್ಯತ್ರ ಅಂತ ಹೇಳಿದರೆ ಅದು ಅನ್ಯತ್ರ ಸಿಂಪಲ್, ಅದು ದೋಷವಾಚಕ ಶಬ್ದ ಅದಲ್ಲ, ದೋಷವಾಚಕ ಶಬ್ದಗಳು. ಅದು ಅನ್ಯತ್ರ ಗುಣ ಇದ್ದವನಿರೋ ಚಾನ್ಸೇ ಇಲ್ಲ. ಅದನ್ನು ಸಮನ್ವಯ ಮಾಡ್ತೀವಿ ಅಂತ ಹೇಳಿ ಅದನ್ನು ಮಾಡ್ಲಿಕ್ಕೆ ಬರುತ್ತೆ. ಶಬ್ದಾನಾಂ ಸಾಮಸ್ತೇನ ವಿಶೇಷ ಹೇತು ವಿಷ್ಣಾವೇವ ಪ್ರವೃತ್ತಿಂ. ಸಾಮಸ್ತೇನ ಅಂದ್ರೇನು? ಟೋಟಲಿ ವಿಷ್ಣು ಪರವೇ ಆಗಿದೆ ಎಂಬುದನ್ನು ದರ್ಶಯತಿ ಅಸ್ಮಿನ್ ಪಾದ, ಈ ಪಾದದಲ್ಲಿ ತೋರಿಸ್ತಾ ಇದ್ದಾರೆ. ಓಂ ಆನುಮಾನಿಕಮಪಿ ಏಕೇಶಾಮಿತಿ ಚೇನ್ನ ಶರೀರ ರೂಪಕ ವಿನ್ಯಸ್ತ ಗೃಹೀತೆ ದರ್ಶಯತಿ ಚ ಓಂ. ಕೆಲವು ಪ್ರಶ್ನೆಗಳು ಮೊದಲು, ಆಮೇಲೆ ಉತ್ತರ ಶುರು ಮಾಡ್ತಾರೆ. ತತ್ವ ಸಮನ್ವಯಾತಿ ಸರ್ವಶಬ್ದಾನಾಂ ಪರಮೇಶ್ವರೇ ಸಮನ್ವಯ ಉಕ್ತ ತನ್ನ ಯುಜ್ಯತೆ. ಪ್ರಶ್ನೆ ಈಗ ತತ್ವ ಸಮನ್ವಯ ಅಂತ ಹೇಳಿಬಿಟ್ಟು ಸರ್ವಶಬ್ದ ಹೇಳಿದಿರಿ, ಕೆಲವು ತೋರಿಸಿಬಿಟ್ಟಿರಿ, ಭಾರಿ ಸಂತೋಷ. ಅವ್ಯಕ್ತಾತ್ ಯಥೋ ಅವ್ಯಕ್ತಾತ್ ಪುರುಷಃ ಪರಃ ಇತಿ ಸಾಂಖ್ಯಾನುಮಾನ ಪರಿಕಲ್ಪಿತಂ ಪ್ರಧಾನಮಪಿ ಏಕೇಶಾಂ ಶಾಖ್ಯನಾಮುಚ್ಯತೆ ಇತಿ ಚೇನ್ನ ತಸ್ಯೈವ ಪಾರತಂತ್ರ್ಯಾತ್ ಶರೀರರೂಪಕೆ ಅವ್ಯಕ್ತೆ ವಿನ್ಯಸ್ತಸ್ಯ ತಸ್ಯ ಪರಮಾತ್ಮನಃ ಏವ ಅವ್ಯಕ್ತಶಬ್ದೇನ ಗೃಹೀತೇಃ ಕಪ್ರತ್ಯಯಃ ಕುತ್ಸನೆ ಪರಮಾತ್ಮನಃ ಏವ ಅವ್ಯಕ್ತಶಬ್ದಃ ತತ್ತಂತ್ರತ್ವೇನ ಶರೀರರೂಪತ್ವಾದಿತರಸ್ಯ ಅಪಿ ಅವ್ಯಕ್ತಶಬ್ದಃ ತುಚ್ಛೇನ ಅಭಿಹಿತಂ ಯದಾಸೀತ್ ಇತಿ ದರ್ಶಯತಿ ಚ ಅವ್ಯಕ್ತಮಚಲಂ ಶಾಂತಂ ನಿಷ್ಕಲಂ ನಿಷ್ಕ್ರಿಯಂ ಪರಂ ಯೋ ವೇದ ಪರಮಾತ್ಮಾನಂ ಸಭಯಾತ್ ಅನುಮುಚ್ಯತೆ ಇತಿ ಪಿಪ್ಪಲಾದ ಶಾಖಾಯಾಂ ಅಕ್ಷರಂ ಬ್ರಹ್ಮ ಪರಮಂ ಇತ್ಯುಕ್ತ್ವಾ ಅವ್ಯಕ್ತೋ ಅಕ್ಷರ ಇತ್ಯುಕ್ತ ಇತಿ ವಚನಾಚ್ಛ. ಕೊಟ್ಟು ಗೊತ್ತಿದೆ. ಆನುಮಾನಿಕ ಅಂದರೆ ಅನುಮಾನದಿಂದ ಕಲ್ಪಿತವಾದದ್ದು ಅಂದರೆ ಪ್ರಕೃತಿ ಅಂತ ಅರ್ಥ. ಅವ್ಯಕ್ತ ಅಂದ್ರೆ ಒಂದೇ, ಪ್ರಕೃತಿ ಅಂದ್ರೆ ಒಂದೇ. ಅದು ಇದೆಯಲ್ಲ, ನೀವೇನ ಇದೆಲ್ಲ ನೀವು ಹೇಳ್ತಿದ್ದೀರಿ, ಅವರೊಂದು ಹೇಳಿದ್ದಾರೆ, ಅದು ಇದೆಯಲ್ಲ ಅದು ಕೂಡ ಅಂತ ಕೇಳಿದರೆ ಅಲ್ಲ. ಓಂ ಸೂಕ್ಷ್ಮಂತು ತದರ್ಹತ್ವಾತ್. ಓಂ ತಾತ್ಪರ್ಯ ಏನು ಹಿಂದಿಂದ ನೋಡಿ. ಸರ್ವಶಬ್ದಾನಾಂ ಸಮಯ ಪರಮೇಶ್ವರೇ ಸಮನ್ವಯ ಉಕ್ತ ತನ್ನ ಯುಜ್ಯತೆ. ಅದು ಸರಿಯಲ್ಲ, ಇದಿಷ್ಟು ಪೂರ್ವಪಕ್ಷ. ಯಥೋ ಅವ್ಯಕ್ತಾತ್ ಪುರುಷಃ ಪರ ಅಂತ ನೀವು ಹೇಳ್ತೀರಿ. ಇದು ಸಾಂಖ್ಯಾನಾಂ ಅನುಮಾನ ಪರಿಕಲ್ಪಿತಂ ಪ್ರಧಾನಂ ಏಕೇಶಾಂ ಶಾಖ್ಯನಾಮುಚ್ಯತೆ. ಅದು ಅವ್ಯಕ್ತ ಪದ ಉಪಯೋಗಿಸಿ ಅರ್ಥ ಮಾಡ್ಕೊಂಡಿದ್ದಾರೋ ಸಾಂಖ್ಯರು. ಗೊತ್ತಾಯ್ತಾ? ಇತಿ ಚೆನ್ನ. ಆದ್ದರಿಂದ ಅದನ್ನೇ ಹೇಳಿದ್ರೆ ಯಾಕೆ ತಿಳ್ಕೊಬಾರ್ದು ನಾವು? ತಸ್ಯೈವ ಅವರಿಗೆ ಅನುಮಾನಿಕ ಆದರೂ ಕೂಡ ನಮಗೆ ವೇದ ಪ್ರಮಾಣ ಇದೆ ಅದಕ್ಕೆ. ರೂಪಕ್ಕೆ ಇತ್ಯವ್ಯಕ್ತೆ ವಿನ್ಯಸ್ತಮೇವ ಪರಮಾತ್ಮನಃ ಏವ ಅವ್ಯಕ್ತ ಶಬ್ದೇನ ಗೃಹೀತೆ. ಕಪ್ರತ್ಯಯ ಕುತ್ಸನೆ. ಅದೇನಿದೆ ಕಪ್ರತ್ಯಯ ಎಲ್ಲಿದೆ? ಶರೀರ ರೂಪಕ್ಕ ಅಂತಿದೆ. ಅದು ಕುತ್ಸನೆ ಕಾ ಅಂತ ಬಂತು. ಕೆಲವು ಸರ್ತೆ ಕಾ ಅಂತ ಬಂದಾಗ ಸ್ವಾರ್ಥೇ ಕಪ್ರತ್ಯಯ, ಸ್ವಾರ್ಥೇ ಕಪ್ರತ್ಯಯ. ಇನ್ನೊಂದು ಸರ್ತಿ ಬಂದಾಗ ಕುತ್ಸನೆ ಕಪ್ರತ್ಯಯ. ಸ್ವಾರ್ಥ ಎಲ್ಲಿ ಬರುತ್ತೀಗ? ಮತ್ಸ್ಯಕ ರೂಪ ಲಯೋದಯ ಮತ್ಸ್ಯಕ ಅಂತ ಕರೆದಿದ್ದಾಗ ಇಲ್ಲಿ ಕಾ ಬಂದಿದೆ. ಇಲ್ಲಿ ಕಾ ಯಾತಕ್ಕೆ ಬಂತು? ಕುತ್ಸನ. ಅಲ್ಲಿ ಕುತ್ಸನ ಅಲ್ಲ, ಪರಮಾತ್ಮ ಮತ್ಸ್ಯಕ ಅಂದ್ರೆ ಏನೀಗ? ಕಾ ಅಂದರೆ ಆನಂದಪೂರ್ಣ. ಗೊತ್ತಾಯ್ತಾ? ಅಲ್ಲಿ ಈ ಅರ್ಥ ಹೇಳಬಾರ್ದು, ಅರ್ಥ ನೋಡ್ಕೊಂಡು ಹೇಳಬೇಕು. ಇಲ್ಲಿ ಕುತ್ಸನೆ ಬಂದಿದೆ. ಯಾವುದೋ ಅವ್ಯಕ್ತ, ಪರಮಾತ್ಮನ ಏವ ಅವ್ಯಕ್ತ ಶಬ್ದ ತತ್ತಂತ್ರತ್ವೇನ ತಚ್ಚರಿ ರೂಪತ್ವಾದಿತಿ ಇತರಸ್ಯಾಪಿ ಅವ್ಯಕ್ತ ಶಬ್ದ. ಸೊ ಪರಮಾತ್ಮನ ಅವ್ಯಕ್ತ ಶಬ್ದ ಇದೆ, ಪರಮಾತ್ಮನ ಅಧೀನವಾಗಿದ್ದಕ್ಕೋಸ್ಕರ ಅದಕ್ಕೂ ಏನಂತ ಬಂತು? ಅವ್ಯಕ್ತ ಶಬ್ದ ಅಂತ ಬಂತು. ತುಚ್ಛೇನ ಅಭಿಹಿತಂ ಯದಾಸೀತ್ ಇದು ದರ್ಶಯಿತ. ತುಚ್ಛದಿಂದ ಅದು ಮುಚ್ಚಿ ಹೋಗಿತ್ತು ಅಂತ ಹೇಳ್ತಾರಲ್ಲ, ಆ ಅರ್ಥ ರೂಢಿಯಾಗಿದೆ. ಅವ್ಯಕ್ತಮಚಲಂ ಶಾಂತಂ ನಿಷ್ಫಲಂ ನಿಷ್ಕ್ರಿಯಂ ಪರಂ ಯೋ ವೇದ ಹರಿಮಾತ್ಮಾನಂ ಸಾ ಭಯಾದನುಮುಚ್ಯತೆ ಇತಿ ಪಿಪ್ಪಲಾದ ಶಾಖಾಯ. ಎರಡೂ ಬಂತೀಗ. ಒಂದು ಅವ್ಯಕ್ತ ಅಂಥೇಳಿ ವಿಷ್ಣುವಿಗೆ ರೆಫರ್ ಮಾಡಿದ್ದಾರೆ, ಅವ್ಯಕ್ತ ತತ್ವಕ್ಕೂ ರೆಫರ್ ಮಾಡಿದ್ದಾರೆ. ಇದು ಅವ್ಯಕ್ತ ತತ್ವ ಎಂಬುದು ಕಡಿಮೆ ಅಂತ ಪ್ರೂವ್ ಆಗಿಬಿಟ್ಟಿದೆ. ವಿಷ್ಣು ಅದರಿಂದ ವಾಚನ ಆಗೋದಾದರೆ ವಿಷ್ಣುವಿಗೆ ಹಿರಿಮೆ ಹೋಯ್ತಲ್ಲ, ಪ್ರಶ್ನೆ ಬಂದಾಗ. ಅಕ್ಷರಂ ಬ್ರಹ್ಮ ಪರಮಂ ಇತ್ಯುಕ್ತ ಅವ್ಯಕ್ತೋ ಅಕ್ಷರ ಇತ್ಯುಕ್ತ ಇತಿ ವಚನಾಚ್ಯ. ಸೂಕ್ಷ್ಮಂತು ತದರ್ಹತ್ವಾತ್ವ. ಅದಕ್ಕುತ್ತರ ಸೂಕ್ಷ್ಮವೋ ವ್ಯಕ್ತ ಶಬ್ದೇನ ಉಚ್ಯತೆ
ಆ ಸದ್ಧಿ ಅವ್ಯಕ್ತತಾಮರ್ಹತಿ ಸೂಕ್ಷ್ಮತ್ವಂಚ ಮುಖ್ಯಂ ತಸ್ಯೈವ. ಅಲ್ಲಿ ಸ್ವಾರಸ್ಯ ನೋಡಿ. ಹೌದು, ಅವ್ಯಕ್ತ ಅಂದ್ರೇನು? ವ್ಯಕ್ತನಾಗದಿರುವಿಕೆ, ವ್ಯಕ್ತನಾಗಿಲ್ಲ ಅಂತ. ವ್ಯಕ್ತನಾಗಿಲ್ಲ ಅಂದೇನರ್ಥ? ಸೂಕ್ಷ್ಮ ಅಂತ. ಸೂಕ್ಷ್ಮ ಅಂತ ಗೊತ್ತಾಯ್ತಾ? ಸೂಕ್ಷ್ಮ ಅಂತ. ಸೊ ಅವ್ಯಕ್ತ ಅಂದರೆ ಸೂಕ್ಷ್ಮ ಅಂತಲೇ ಅರ್ಥ. ಗೊತ್ತಾಯ್ತಾ? ಈ ಪರಮಾತ್ಮ ಅವ್ಯಕ್ತ ಅಂತ ನೀವು ಕರಿತೀರಿ. ಗೊತ್ತಾಯ್ತಾ? ಅಂದಮೇಲೆ ಯಾವುದನ್ನು ಒಪ್ಪಬೇಕು ಅಂತ ಪ್ರಶ್ನೆ ಈಗ. ಅದಕ್ಕೆ ಹೇಳ್ತಾರೆ ನಿಜವಾದ ಸೂಕ್ಷ್ಮ ಪರಮಾತ್ಮರೇ. ಯಾತಕ್ಕೆ? ಅದಕ್ಕಿಂತರೂ ಅವ್ಯಕ್ತನಾಗೋದಿಲ್ಲ. ಅದಕ್ಕಿಂತರೂ ರಿಲೇಟಿವ್ ಆಯ್ತೇ ಹೊರತು ಏನಾಗಲಿ. ಉತ್ತಮ ಶಬ್ದ ಹೇಗೆ ಜೀವೋತ್ತಮದಲ್ಲಿ ಎಂಡಾದಾಗ ಸರ್ವೋತ್ತಮ ಬಂದಾಗ ಯಾರು ದೊಡ್ಡವರಾಗ್ತಾರೆ? ಆ ರೀತಿ ಆಗ್ತಾರೆ. ಅದಕ್ಕೆ ಪರಮ ಸೂಕ್ಷ್ಮ ಅಂದರೆ ಯಾರು? ದೇವರೇನೆ. ಅದಕ್ಕೆ ಅಣುರ್ಬೃಹತ್ಕೃಶ ಸ್ಥೂಲ ವಿಷ್ಣು ಸಹಸ್ರನಾಮ ಅರ್ಥ ಆಗುತ್ತೆ. ಸೂಕ್ಷ್ಮವೇ ವಯುಕ್ತ ಶಬ್ದೇನ ಉಚ್ಯತೆ ತದ್ಯ ಅವ್ಯಕ್ತತಾಮರ್ಹತೆ ಸೂಕ್ಷ್ಮತ್ವಂಚ ಮುಖ್ಯಂ ತಸ್ಯೈವ. ಸೂಕ್ಷ್ಮತ್ವ ಅನ್ನೋದು ಪರಮಾತ್ಮನಿಗೆ ಹೇಳೋದು ಬರೋದಿಲ್ಲ ಅಂತ ವಾದ ಮಾಡ್ತಾನೆ. ಇಲ್ಲ, ಅವನಿಗೆ ಹೇಳಬೇಕು. ಯಾತಕ್ಕೆ? ಯತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ನಿತ್ಯಂ ವಿದಂ ವೈಷ್ಣವಂ ಹಿ ಆಮನಂತಿ ಯತ್ತಲ್ಲೋಕಾನ ವಿದುರ್ಲೋಕಸಾರಂ ವಿಂದಂತೆ ತತ್ ಕವಯೋ ಯೋಗನಿಷ್ಠಾ ಇತಿ ಚ ಪಿಪ್ಪಲಾದ ಶಾಖಾಯಂ. ಇವೆಲ್ಲ ಬ್ರಹ್ಮಸೂತ್ರ ವಿಷ್ಣು ಸಹಸ್ರನಾಮ ಎರಡು ಬಂತು. ಮುಖ್ಯೇ ಚ ವಿದ್ಯಮಾನೆ ನ ಅಮುಖ್ಯಂ ಕಲ್ಪ್ಯ. ಮುಖ್ಯವಾಗಿ ಕೂಡ ಯಾವಾಗಲೂ ಕೂಡ ಮುಖ್ಯವಾದ ಶಬ್ದ ವಾಚ್ಯವಾದ ಪದಾರ್ಥ ಇರಲಿಕ್ಕೇನೆ ಯಾವುದಕ್ಕೆ ಹೇಳಬಾರ್ದು? ಅಮುಖ್ಯಕ್ಕೆ ಹೇಳಬಾರ್ದು. ಸೊ ಪ್ರಕೃತಿ ಅವ್ಯಕ್ತನೇ, ಆದರೆ ಪರಮಾತ್ಮನ ಅವ್ಯಕ್ತತ್ವ ಅದಕ್ಕಿಲ್ಲ. ಮುಖ್ಯ ಅವ್ಯಕ್ತ ಯಾರೀಗ? ವಿಷ್ಣುವೇ. ಮುಖ್ಯ ಅವ್ಯಕ್ತ ವಿಷ್ಣುವೇ. ಅವನೇನು ಮಾಡಿದ? ಎರಡೂ ಅವ್ಯಕ್ತ ಆಗಿದೆ. ಯಾವ ವ್ಯಕ್ತಿ ಇವ್ರಿಗೆ ಹೇಳಬಾರ್ದು, ಹೇಳಿದ್ರೆ ಕಡಿಮೆ ಆಗಿಬಿಡ್ತಾರೆ. ಬೇರೆ ವ್ಯಕ್ತ ಇಲ್ಲ ಅಂತ ಇಲ್ಲ. ವಿಷ್ಣುವೇ ನಿಜವಾದ ಅವ್ಯಕ್ತ. ಯಾರು ಅಂದರೆ ವಿಷ್ಣುವೇ. ತದಧೀನತ್ವಾದ ಅರ್ಥವತೆ ತದಧೀನತ್ವಾಚ ಅವ್ಯಕ್ತಾದೀನಾಂ ತಸ್ಯೈವ ಅವ್ಯಕ್ತತ್ವ ಪರಾವರತ್ವಾದಿಕಮರ್ಥವತೆ. ಆದ್ದರಿಂದ ಉಳಿದೆಲ್ಲ ಕೂಡ ಇದು ಅಧೀನ. ಎರಡು ತಗೋಬೇಕು. ಫಸ್ಟ್ ಪಾಯಿಂಟ್ ಏನು? ಅವ್ಯಕ್ತ ಸೂಕ್ಷ್ಮ ಹೌದು, ದೇವರು ಸೂಕ್ಷ್ಮ ಹೌದು. ಆದರೆ ಅವ್ಯಕ್ತದ ಸೂಕ್ಷ್ಮತ್ವಕ್ಕಿಂತ ಯಾರು ಸೂಕ್ಷ್ಮತ್ವ ಜಾಸ್ತಿ ಇದೆ? ದೇವರು ತಗೊಳ್ಬೇಕು. ಎರಡಾಯ್ತು. ಆಮೇಲೆ ಇನ್ನೊಂದು ಬಂತೀಗ. ಸ್ವತಂತ್ರ ಸೂಕ್ಷ್ಮ ಇದೆ, ಅಸ್ವತಂತ್ರ ಸೂಕ್ಷ್ಮ ಬೇರೆ. ತದಧೀನತ್ವಾದ ಅರ್ಥವತೆ. ಈ ಅವ್ಯಕ್ತ ಏನಿದು ಸ್ವತಂತ್ರ ಅಲ್ಲ. ಇದು ಸೃಷ್ಟಿ ಮಾಡ್ಬೇಕೇನಾಗಿರ್ಬೇಕದು? ಇನ್ನೊಬ್ಬರು ಮಾಡಿದ್ರೆ ಮುಂದೆ ಮಾಡುತ್ತಷ್ಟೇ. ಪರಮಾತ್ಮ ಸರ್ವತಂತ್ರ ಸ್ವತಂತ್ರ ಆದ್ದರಿಂದ ಎರಡು ಪಾಯಿಂಟ್ ಬಂತೀಗ. ಅವರತ್ವಾದಿಕಂ ಅರ್ಥವತೆ ಯದಧೀನೋ ಗುಣ ಯಸ್ಯ ತದ್ಗುಣಿ ಸೋಭಿಧೀಯತೆ. ಯಾಕೆಂದರೆ ಸಿಂಪಲ್ ಅದು. ಅವ್ಯಕ್ತತ್ವ ಅವರ ಕೈಯಲ್ಲಿಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಜೀವ ಪ್ರಕೃತಿ ರೇವಚ. ದೇವರ ಅಧೀನದಲ್ಲಿದೆ. ಪರಮಾತ್ಮರ ಸೂಕ್ಷ್ಮತ್ವ ಅತಿ ಸೂಕ್ಷ್ಮ ಒಂದು ತದ್ದೇ ಆಗಿದೆ, ಇನ್ನೊಬ್ಬರಿಂದ ಬಂದಿದ್ದಲ್ಲ. ಅದು ನ್ಯಾಚುರಲ್. ಅದಕ್ಕೆ ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ ಯಥಾ ಜೀವ ಪರಾತ್ಮೇತಿ ಯಥಾ ರಾಜ ದೈತ್ಯಪಿ ಇತಿ ಚ ಸ್ಕಾಂದೆ. ರಾಜ ಗೆದ್ದಂತ. ರಾಜ ಹೋಗೇ ಇಲ್ಲ, ಅವನು ಯುದ್ಧಕ್ಕೆ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ರಾಜ ಗೆದ್ದ ಅಂತ ಹೇಳ್ತಾರೆ. ಇಂಡಿಯಾ ಗೆದ್ದು ಅಂತ ಹೇಳೋದಿಲ್ಲ. ಇಂಡಿಯಾ ಅಮೆರಿಕಕ್ಕೆ ಹೋಗ್ಬಿಟ್ಟಿತ್ತ? ಇಲ್ಲಿಲ್ಲ, ಇಲ್ಲ, ಹೋಗಿಲ್ಲ. ಅಂದರೆ ಅಧೀನ. ಇಂಡಿಯಾದ ಅಧೀನದವರು ಗೆದ್ದಾಗ ಯಾರು ಗೆದ್ದಾಗ ಲೆಕ್ಕ? ಈಗ ಮುಖ್ಯಸ್ಥ ಪ್ರಧಾನ ವ್ಯಕ್ತಿ ಗೆದ್ದಾಗ ಲೆಕ್ಕ. ಅದೇ ರೀತಿಯಲ್ಲಿ ಯದಧೀನ ಗುಣ ಯಸ್ಯ ತದ್ಗುಣಿ ಸೋ ಅಭಿಧೀಯತೆ ಯಥಾ ಜೀವ ಪರಾತ್ಮೇತಿ. ದೃಷ್ಟಾಂತ ಬೇರೆ ಕೊಟ್ಬಿಟ್ಟು ಜೀವನ ಪರಮಾತ್ಮ ಅಂತ ಕರೀತಾರಲ್ಲ, ಅದಕ್ಕೇನೆ ಉತ್ತರ ಬಂದೋಯ್ತು. ಎಲ್ಲೆಲ್ಲಿ ಜೀವನ ಪರಮಾತ್ಮ ಅಂತ ಕರೆದಿರ್ತಾರೋ ಅಲ್ಲೆಲ್ಲ ಏನಂತ ಅರ್ಥ? ಅಧೀನನಾಗಿದ್ದವನು ಮಾಡಿದ ಕೆಲಸ ಹೊರತು ಸ್ವಂತ ಮಾಡಿದ್ದಲ್ಲ. ಆದ್ದರಿಂದ ಇಬ್ಬರಲ್ಲಿ ಏನೇನೆ ಅಂತಾಯಿತು? ಭೇದ ತಾರತಮ್ಯ ಒಪ್ಪಲೇಬೇಕು. ಇತ್ತೀಚೆ ಸ್ಕಾಂದೆ. ಒಂದನೇದು ತದಧೀನತ್ವಾದ ಅರ್ಥ ಬರುತ್ತೆ. ಓಂ ಜ್ಞೇಯತ್ವ ವಚನ ಬಂದರೆ ಸ್ವಾರಸ್ಯ. ವಿಷ್ಣುವಿನ ಅವ್ಯಕ್ತತ್ವ ಪರಾಧೀನ ಅಲ್ಲ, ಸ್ವತಂತ್ರ ಸೂಕ್ಷ್ಮ. ಒಂದೊಂದೇ ಹೇಳ್ತಾ ಬರ್ತಾರೆ. ಆದರೆ ಜೀವನ ಪ್ರಕೃತಿಯ ಸ್ವತಂತ್ರತ್ವ ಸೂಕ್ಷ್ಮತ್ವ ಅನ್ನೋ ಭಗವದ್ ಅಧೀನ. ಅನ್ಯಸ್ಯ ನವಾಚ್ಯತ್ವ ಮ್ಯುಚ್ಯತೆ. ಆದ್ದರಿಂದ ಉಳಿದಕ್ಕೆ ಜ್ಞೇಯತ್ವ ಕೊಡೋದಿಲ್ಲ. ಜ್ಞೇಯತ್ವ ಅಂದ್ರೇನು? ಜಿಜ್ಞಾಸ್ಯತ್ವ. ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ವಲ್ಲ, ಜಿಜ್ಞಾಸೆ ಬರೋದಿಲ್ಲ. ಉದಾಹರಣೆಗೆ ಮುಖ್ಯಸ್ಥ ನೋಡಿ ಬಾ ಅಂತ ಹೇಳ್ತಾರೆ. ಅವನು ಇನ್ಚಾರ್ಜ್ ಇರ್ತಾನೆ. ಅವತ್ತು ದಿವಸ ಮುಖ್ಯಸ್ಥ ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ಮುಖ್ಯಸ್ಥ ಅಂತ ಹೇಳೋದಿಲ್ಲ. ಕೆಲವಕ್ಕೆ ಅವನು ಮುಖ್ಯಸ್ಥ ಅಂತ ಹೇಳ್ಕೋಬೋದು. ಯಾವುದಕ್ಕೆ? ರೊಟೀನ್ ಕೆಲಸಕ್ಕೆ ನಾನೇ ಮುಖ್ಯಸ್ಥ ಅಂತ ಹೇಳಿಬಿಡ್ಬೋದು. ಬಟ್ ಯಾವುದಾದ್ರು ಅತಿ ಮುಖ್ಯವಾದ ವಿಷಯ ಅದೆಲ್ಲ ಮಾಡಾಗಿಲ್ಲ. ಅದಕ್ಕಿಲ್ಲ, ಅವರು ಅಲ್ಲಿ ನೀವಿದ್ದಾರೆ ಆಮೇಲೆ ಬನ್ನಿ ಅಂದ್ಬಿಟ್ಟ. ಆ ರೀತಿ ಅವ್ನು ಇಲ್ಲದೆ ಚಾರ್ಜ್ ಕೊಟ್ಟಿದ್ದರೂ ಕೂಡ ಇವನ್ನೆಲ್ಲ ಕೆಲಸ ಮಾಡೋಕ್ಕೆ ಬರೋದಿಲ್ಲ. ಎಲ್ಲ ಕೆಲಸ ಮಾಡೋಕ್ಕೆ ಬಂದರೆ ಇನ್ಚಾರ್ಜ್ ಅರ್ಥನೇ ಇಲ್ಲ. ಇವನೇ ಆಗಿಬಿಡ್ತಾ ಇದ್ದ. ರೆಗ್ಯುಲರಿಗಿರೋ ಸಾಮರ್ಥ್ಯ ಯಾರಿಗಿರೋದಿಲ್ಲ? ಇನ್ಚಾರ್ಜ್ಗಿರೋದಿಲ್ಲ. ಸೊ ಜೀವನದಲ್ಲಿ ಎಲ್ಲಾದರೂ ಪರಮಾತ್ಮ ಅಂತ ಕರೆದ್ರೆ ಈ ಅರ್ಥದಲ್ಲೇ ಹೊರತು ಯಾವ ಅರ್ಥದಲ್ಲೆಲ್ಲ. ಇಬ್ಬರು ಒಂದೇ ಬರ್ತಲ್ಲ. ಅಲ್ಲ ಈಕ್ವಲ್ ಅಲ್ಲ ಅಂದರೆ ವಿಶಿಷ್ಟಾದ್ವೈತ ಹೋಯಿತು.
ಒದ್ದೆ ಅಲ್ಲ ಅಂತ ಹೇಳಿದರೆ ಮಾಯಾವಾದ. ಜ್ಞೇಯತ್ವ ಉಳಿದ ಜ್ಞೇಯತ್ವ ಹೇಳೇ ಇಲ್ಲ. ಓಂ ವದತೀತಿ ಚೇನ್ನ ಪ್ರಾಜ್ಞೋಹಿ ಓಂ. ಮುಂದಿನ ಪ್ರಶ್ನೆ ವದತೀತಿ ಚೇನ್ನ ಪ್ರಾಜ್ಞೋಹಿ. ಅಲ್ಲಿಗೆ ನಾಳೆ ದಿವಸ ಕೆಲವು ಪ್ರಶ್ನೆ ಕೇಳ್ತಾರೆ. ಇದು ಮುಗಿದಿಲ್ಲ ಅದು. ಇದು ದೊಡ್ಡದಿದೆ. ಯಾತಕ್ಕೆ ದೊಡ್ಡದು ಅಂದರೆ ಇದ್ರ ಬೇಸಿಸ್ ಮೇಲೇ ಮುಂದೆ ಶುರುವಾಗೋದು. ಹೆಚ್ಚಿನ ವಿಷಯಗಳೆಲ್ಲ ಶುರುವಾಗೋದು ಯಾವಾಗ? ಈ ಅಧಿಕರಣದ ಬೇಸಿಸ್ ಮೇಲೆ. ಆದ್ದರಿಂದ ಇದು ಚೆನ್ನಾಗಿದೆ. ಅರ್ಥ ಆಗಿಬಿಟ್ರೆ ಉಳಿದೆಲ್ಲ ಅರ್ಥ ಆಗುತ್ತೆ ಅಂತ ಅರ್ಥ. ಎಷ್ಟು ಸೂತ್ರ? 9 ಸೂತ್ರ ಇದೆ ಅದರೊಳಗೆ. ಗೊತ್ತಾಯ್ತಾ? 9 ಸೂತ್ರ. ಆ ಸೂತ್ರ ಓದಿದಾಗ ಸವನ್ನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲ.